ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಿ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಹಣ ಕ್ರೆಡಿಟ್ ಕೂಡ ಆಗಿದ್ದರಿಂದ ಕೂಡ ಮಾಹಿತಿ ಬಂದಿದೆ. ಸಾಕಷ್ಟು ಜನಕ್ಕೆ ಖಾತೆಗೆ ಜಮೆ ಕೂಡ ಮಾಡಿದ್ದಾರೆ. ಡಿಸೆಂಬರ್ ತಿಂಗಳ ಹಣ ಬರೋಬ್ಬರಿ 3,000 ಪೆಂಡಿಂಗ್ ಇರೋ ಒಂದು ಕಂತಿನ ಹಣ ಮಾತ್ರ ಜಮೆ ಕೂಡ ಮಾಡಿದ್ದಾರೆ. ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಕ್ರೆಡಿಟ್ ಕೂಡ ಆಗಿದೆಯಲ್ವಾ ಅಂತ. ಸಾಕಷ್ಟು ಜನ ಫೇಕ್ ಕಮೆಂಟ್ ಕೂಡ ಮಾಡ್ತಾರೆ, ಕ್ಲಾರಿಟಿ ಸಿಗೋದಿಲ್ಲ. ಬಿಕಾಸ್ ಅಧಿಕೃತವಾಗಿ ಸರ್ಕಾರ ಆದೇಶ ಕೂಡ ಮಾಡೋದಿಲ್ಲ. ಸರ್ಕಾರ ಒಂದೇ ದಿನ ಎಲ್ಲರೂ ಕೂಡ ಹಾಕೋದಿಲ್ಲ. ಹಂತವಾಗಿ ನಿಮಗೆ ಜಿಲ್ಲಾವಾರು ಹಾಕಿರೋ ಕಾರಣ ಗೊಂದಲ ಕೂಡ ಇರುತ್ತೆ, ಅಧಿಕೃತ ಮಾಹಿತಿ ಇರೋದಿಲ್ಲ. ಆ ನಿಟ್ಟಿನಲ್ಲಿ ನಿಮಗೆ ಕ್ರೆಡಿಟ್ ಆಗಿದೆಯಲ್ಲೋ ಅಂತೇಳಿ ದಯವಿಟ್ಟು ಜೆನ್ಯೂನ್ ಆಗಿ ಮಾಹಿತಿ ಕೊಡಿ. ನೀವು ಸುಳ್ಳು ಮಾಹಿತಿ ಕೊಟ್ಟರೆ ಬೇರೆಯವರಿಗೆ ಸುಳ್ಳು ಮಾಹಿತಿ ಗೊತ್ತಾಗುತ್ತೆ, ನೀವು ಸರಿಯಾದ ಮಾಹಿತಿ ಕೊಟ್ಟರೆ ಬೇರೆಯವರಿಗೆ ಗೊತ್ತಾಗುತ್ತೆ, ತಿಳ್ಕೊಬಹುದು. ಅದಿನ ಮಾಹಿತಿ ಪ್ರಕಾರ ಸಾಕಷ್ಟು ಜಿಲ್ಲೆಗಳಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕ್ರೆಡಿಟ್ ಆಗಿದೆ ಅಂತೇಳಿ ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಜಾನ ಅಂತ ಕಮೆಂಟ್ ತಿಳಿಸಿ. ಸಾಕಷ್ಟು ಜನಕ್ಕೆ ಇನ್ನೂ ಕೂಡ ಬಂದಿಲ್ಲ, ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಾದ್ರೆ. ಆದ್ರೆ ಇನ್ನೂ ಸುಮಾರು ಜನಕ್ಕೆ ಯಾರು ಕೂಡ ಬಂದಿಲ್ಲ, ಇನ್ಕ್ಲೂಡಿಂಗ್ ನಾನು ಕೂಡ ಸಾಕಷ್ಟು ಕಡೆ ವಿಚಾರಿಸಿದೆ. ಬೆಂಗಳೂರು ಭಾಗ ಸೇರಿ ಬೇರೆ ಭಾಗದಲ್ಲಿ ಇನ್ನೂ ಕೂಡ ಯಾರು ಕೂಡ ಹಣ ಕೂಡ ಜಮೆ ಆಗಿಲ್ಲ. ಅವರು ಹೇಳ್ತಾ ಇದ್ದಾರೆ ಕೆಲವರು ಜಮೆ ಆಯಿತು ಅಂತ. ಇನ್ ಕೇಸ್ ಜಮೆ ಆಗಿದ್ರೆ ನಿಮಗೆ ಇವತ್ತು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇವತ್ತು ಫ್ರೈಡೆ ಆಗೋ ಕಾರಣ ನಿಮಗೆ ಸಾಟರ್ಡೆ ನಿಮಗೆ ಬರೋದಿಲ್ಲ. ಇನ್ನು ಫ್ರೈಡೆ ಬಿಟ್ಟರೆ ನಿಮಗೆ ನೆಕ್ಸ್ಟ್ ವಾರ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂದ್ರೆ ಇನ್ ಕೇಸ್ ಸರ್ಕಾರ ಜಮೆ ಮಾಡ್ತಾ ಇದ್ರೆ ಕ್ರೆಡಿಟ್ ಕೂಡ ಆಗಿದ್ರೆ ಎಲ್ಲರೂ ಕೂಡ ಕ್ರೆಡಿಟ್ ಕೂಡ ಮಾಡ್ತಾರೆ. ಹಂತವಾಗಿ ಹಾಕಿರೋ ಕಾರಣ ನಿಮಗೆ ಒಂದೇ ದಿನ ಎಲ್ಲರೂ ಕೂಡ ಹಾಕೋದಿಲ್ಲ. ಇವತ್ತು ಬರಬಹುದು, ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ ಕೇಸ್ ಕ್ರೆಡಿಟ್ ಕೂಡ ಮಾಡಿದ್ರೆ, ಇಲ್ಲ ಅಂದ್ರೆ ನಿಮಗೆ ನೆಕ್ಸ್ಟ್ ವೀಕ್ ಹೋಗುತ್ತೆ. ಸಾಟರ್ಡೆ ಸಾಧ್ಯತೆ ಇಲ್ಲ. ಸೋಮವಾರದಿಂದ ನಿಮಗೆ ನೆಕ್ಸ್ಟ್ ವೀಕ್ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ನೆಕ್ಸ್ಟ್ ವೀಕ್ ಬಂದ್ರೆ ನಿಮಗೆ ಅದು ಫೆಬ್ರವರಿ ತಿಂಗಳು ನಿಮಗೆ ಅಂತ ಹೇಳಿ ಲೆಕ್ಕ ಇರುತ್ತೆ. ಫೆಬ್ರವರಿ ತಿಂಗಳಲ್ಲಿ ನೀವು ಹಣನ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಯಾರೆಲ್ಲ ನಿಮಗೆ ಕ್ರೆಡಿಟ್ ಕೂಡ ಆಗಿದೆ ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. 180 ಡೇಸ್ ಕಂಪ್ಲೀಟೆಡ್ ಅಂತ ಇರುತ್ತೆ. 180 ಡೇಸ್ ಕಂಪ್ಲೀಟೆಡ್ ಅಂತ ಇದೆ, ಅದನ್ನು ಇಗ್ನೋರ್ ಮಾಡಿ ಅಂತ ನಾವು ಪದೇ ಹೇಳ್ಕೊಂಡು ಬರ್ತಾ ಇದ್ದೀವಿ. ಅದು ಯೂಶುವಲ್ ಆಗಿರುತ್ತೆ. ನಿಮ್ಮ ಅಪ್ಲಿಕೇಶನ್ಸ್ ಅನ್ನ ವೆರಿಫೈ ಕೂಡ ಮಾಡ್ತಾ ಇರ್ತಾರೆ 180 ದಿನಕ್ಕೆ ಒಂದು ಬಾರಿ. ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಿಮಗೂ ಕೂಡ 180 ಡೇಸ್ ಕಂಪ್ಲೀಟೆಡ್ ಅಂತ ಇದೆ ಅಂದ್ರೆ ದಯವಿಟ್ಟು ಅದನ್ನು ಇಗ್ನೋರ್ ಕೂಡ ಮಾಡಿ. ಡೋಂಟ್ ವೆರಿ ಅಂತ ಇಷ್ಟಪಡ್ತೀನಿ. ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಯಾವ ಡಿಸ್ಟ್ರಿಕ್ಟ್ ಕ್ರೆಡಿಟ್ ಕೂಡ ಆಗಿದೆಯಾ ಅಂತ ಹೇಳಿ. ಜೆನ್ಯೂನ್ ಮಾಹಿತಿ ತಿಳಿಸ್ಕೊಡಿ. ಥ್ಯಾಂಕ್ ಯು.